ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಮಾಡೋದು ಹಲಸಿನಕಾಯಿಯ ಅಡಿಗಾಯಿ. ಹಲಸಿನಕಾಯಿ ಅಂದರೆ ನಮ್ಮ ಊರುಗಳಲ್ಲಿ ತುಂಬ ಪ್ರಸಿದ್ಧವಾದ ಒಂದು ತರಕಾರಿ. ಸಾಮಾನ್ಯವಾಗಿ ಇದು ಬೇಸಿಗೆ ಕಾಲದಲ್ಲಿ ಅಂದರೆ ಮಾರ್ಚ್ನಿಂದ ಜೂನ್ ತನಕ ಸಿಗುತ್ತದೆ. ಇದರಿಂದ ನಾವು ಹಲವಾರು ತಿನಿಸುಗಳನ್ನು ಮಾಡ್ಬೋದು. ಪಲ್ಯ ಮಾಡ್ಬೋದು, ಚಿಪ್ಸ್ ಮಾಡ್ಬೋದು, ಕರಿ, ಹಪ್ಪಳ, ಅಡ್ಗಾಯಿ ಕೂಡ ಮಾಡ್ಬೋದು. ಇಂದು ನಾನು ನಿಮಗೆ ಹಲಸಿನಕಾಯಿಯಿಂದ ಒಂದು ರುಚಿಯಾದ ಸಾಂಪ್ರದಾಯಿಕ ಅಡ್ಗಾಯಿನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಸುಲಭ ಮತ್ತು ತುಂಬ ಟೇಸ್ಟಿ ಕೂಡ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ಈ ವಿಡಿಯೋನ ಶುರು ಮಾಡೋಣ. ಹಾಯ್, ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ನಮ್ಮ ಅಕ್ಕ ಅವರು ಒಂದು ಹಲಸಿನಕಾಯಿ ನನಗೆ ಕೊಟ್ಟಿದ್ದರು. ಅದರಲ್ಲಿ ಅರ್ಧ ಭಾಗದಷ್ಟು ನಾನು ಒಂದು ಪಲ್ಯಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಅರ್ಧ ಭಾಗದಲ್ಲಿ ನಾನು ಅಡ್ಗಾಯಿ ಅಂತ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ. ಹಲಸಿನಕಾಯಿಯಲ್ಲಿ ಸ್ವಲ್ಪ ಅಂಟು ಇರುತ್ತೆ. ಕೈಗೆ ಸ್ವಲ್ಪ ಎಣ್ಣೆನ ಹಾಕಿ ಇದರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೊಳ್ಬೇಕು. ಹಾಗೆ ಒಂದು ಮಾವಿನಕಾಯಿ ಕೂಡ ಇತ್ತು, ಅದನ್ನು ಕೂಡ ಚೆನ್ನಾಗಿ ತೊಳೆದು ಒರೆಸಿ ಅದರ ಅರ್ಧ ಭಾಗದಷ್ಟು ತಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಮಾವಿನಕಾಯಿ ಇಲ್ಲದೇ ಇದ್ದರೂ ಕೂಡ ಬರೀ ಹಲಸಿನಕಾಯಿ ಹಾಕಿ ಕೂಡ ಈ ಅಡುಗೆನ ಮಾಡ್ಬೋದು. ಆದರೆ ಮಾವಿನಕಾಯಿ ಜೊತೆ ಅದರ ಟೇಸ್ಟೇ ಬೇರೆ, ಒಳ್ಳೆ ರುಚಿ ಕೊಡುತ್ತೆ. ಈಗ ಈ ಮಾವಿನಕಾಯಿ ಹೋಳುಗಳನ್ನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಉಪ್ಪನ್ನು ಕೂಡ ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಕುದಿ ಬಂದರೆ ಸಾಕು. ಇಲ್ಲ ಅಂದರೆ ಒಂದು ಕುದಿ ಬಂದಿರೋ ನೀರಿಗೂ ಹಾಕಿ ಒಂದು 10 ನಿಮಿಷ ಮುಚ್ಚಿಟ್ರು ಒಳ್ಳೆ ಬೇಯ್ತದೆ. ಇಲ್ಲಿ ಈಗ ಹಲಸಿನಕಾಯನ್ನು ನಾನು ಆಲ್ರೆಡಿ ಕಟ್ ಮಾಡಿಕೊಂಡು ಒಂದು ವಾರ್ಮ್ ವಾಟ್ರಲ್ಲಿ ನಾನು ಸ್ವಲ್ಪ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನು ಹಬೆ ಪಾತ್ರೆಯಲ್ಲಿ ಇಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇಲ್ಲಿ ಒಂದು ಕುದಿ ಬರ್ತಾ ಇದೆ, ಇದನ್ನು ಆಫ್ ಮಾಡ್ತೀನಿ. ಈಗ ಇದರ ಮಸಾಲ ತಯಾರಿಸಲಿಕ್ಕೆ ಏನೆಲ್ಲ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಈ ಅಡುಗೆ ಅಂದರೆ ಸಾಮಾನ್ಯವಾಗಿ ಇದು ಒಂದು ಉಪ್ಪಿನಕಾಯಿ ಥರ ಒಂದು ರುಚಿ ಕೊಡುತ್ತೆ. ಇದನ್ನು ನಾವು ಬಾಟ್ಲಲ್ಲಿ ಹಾಕಿ ತಿಂಗಳಗಟ್ಟಲೆ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಈಗ ಇಲ್ಲಿ ನಾನು ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕ ನೀವು ಕೂಡ ಮೆಣಸನ್ನು, ಗುಂಟೂರು ಮೆಣಸು ಕೂಡ ಬಳಸ್ಬೋದು. ಒಂದು ದೊಡ್ಡ ಚಮಚದಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಅದೇ ಕ್ವಾಂಟಿಟಿ ಒಂದು ದೊಡ್ಡ ಚಮಚದಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ದೊಡ್ಡ ಚಮಚದಷ್ಟು ಉಪ್ಪು, ಪುಡಿ ಉಪ್ಪು ತೊಗೊಂಡಿದ್ದೀನಿ. ಅರಶಿನ, ಇದು ಹೋಮ್ ಮೇಡ್ ಆರ್ಗ್ಯಾನಿಕ್ ಅರಶಿನ. ನೀವು ಅರಶಿನ ತುಂಡು ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಆರ್ಡಿನರಿ ಅರಶಿನ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ಇಂಗು, ಈ ಥರ ಇಂಗು ಮಾತ್ರ ತೊಗೊಳ್ಬೇಕು, ಪೌಡರ್ನ ತೊಗೊಳ್ಬೇಡಿ. ಆಮೇಲೆ 2 ಚಮಚದಷ್ಟು ಮೆಂತ್ಯ. ತುಂಬಾ ಸುಲಭ ಇದೆ. ಇದೆಲ್ಲವನ್ನು ಈಗ ನಾವು ಸಪ್ರೇಟ್ ಆಗಿ ಎಣ್ಣೆ ಪಸೆ ಇಲ್ಲದೇ ಫ್ರೈ ಮಾಡ್ಕೊಳ್ಬೇಕು. ಇಲ್ಲದೇ ಇದ್ದರೂ ಮನೆಯ ಹೊರಗಡೆ ಒಳ್ಳೆ ಬಿಸಿಲಿದ್ರೆ 1 ಗಂಟೆ ಬಿಸಿಲಲ್ಲಿ ಇಟ್ಕೊಳ್ಳಬಹುದು. ಈಗ ಇಲ್ಲಿ 10 ನಿಮಿಷ ಆಯಿತು. ಇದನ್ನು ಆಫ್ ಮಾಡಿ ಹಲಸಿನಕಾಯಿನ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಹೊತ್ತು ಇದು ತಣಿಬೇಕು. ನೀವು ಫ್ಯಾನ್ ಅಡಿಯಲ್ಲಿ ಇಟ್ಕೊಂಡು ಇದನ್ನು ತಣಿಸ್ಕೊಳ್ಬೋದು. ಈಗ ಒಂದು ಬಾಣಲೆಯನ್ನು ತಗೊಂಡು ಪ್ರತಿಯೊಂದು ಸಾಮಗ್ರಿಗಳನ್ನು ಒಂದೊಂದಾಗಿ ಎಣ್ಣೆ ಪಸೆ ಇಲ್ಲದೇ ಫ್ರೈ ಮಾಡ್ಕೊಳ್ಳೋಣ. ಈ ಸಾಮಗ್ರಿಗಳನ್ನು ನಾನು ಎಷ್ಟು ಹಲಸಿನಕಾಯಿ ತಗೊಂಡಿದ್ದೇನೋ ಅದಕ್ಕೆ ಸಮವಾಗಿ ತಗೊಂಡಿದ್ದೀನಿ. ಹಲಸಿನಕಾಯಿಯನ್ನು ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಈ ಸಾಮಗ್ರಿಗಳ ಕ್ವಾಂಟಿಟಿ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣ ತಗೊಳ್ಬೇಕಾಗತ್ತೆ. ಹಾಗೂ ಮೆಣಸು ಕೂಡ ನೀವು ಗುಂಟೂರು ಮೆಣಸು, ಬ್ಯಾಡಗಿ ಮೆಣಸು ಎರಡೂ ಯೂಸ್ ಮಾಡ್ಕೊಳ್ಬೋದು ಖಾರಕ್ಕೆ ತಕ್ಕ. ಈಗ ಇದೆಲ್ಲ ಫ್ರೈ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಮೊದಲಿಗೆ ಬ್ಯಾಡಗಿ ಮೆಣಸು ಮತ್ತು ಉಪ್ಪನ್ನು
ಹಾಕಿ ಸ್ವಲ್ಪ ನೀರು ಸೇರಿಸಿ ಪೇಸ್ಟ್ ಮಾಡ್ಕೊಳ್ತೀನಿ. ಆ ನಂತರ ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕಿ ಚೆನ್ನಾಗಿ ನಯವಾಗಿ ರುಬ್ಕೊಳ್ಬೇಕು. ಸೊ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಅದರ ನೀರನ್ನು ಕೂಡ ಸ್ವಲ್ಪ ತೆಕ್ಕೊಂಡಿದ್ದೀನಿ. ಉಪ್ಪು ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು, ಟೇಸ್ಟ್ ನೋಡಿ. ಮೊದಲಿಗೆ ಮಾವಿನ ಹೋಳುಗಳನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಹಲಸಿನಕಾಯಿ ಹೋಳುಗಳು ಆಲ್ರೆಡಿ ತಣ್ಣದಿದೆ. ಈಗ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಯಾದ ಹಲಸಿನಕಾಯಿ ಅಡ್ಗೈ ಸಿದ್ಧ. ಇದನ್ನು ಗಾಜಿನ ಬಾಟ್ಲಲ್ಲಿ ಹಾಕಿ ತಿಂಗಳುಗಟ್ಟಲೆ ನೀವು ಸ್ಟೋರ್ ಮಾಡ್ಕೊಳ್ಬೋದು. ಸೊ ಸಿಂಪಲ್ ಆದ ರೆಸಿಪಿನ ನೋಡಿದ್ರಲ್ಲ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬಾಯ್, ಹ್ಯಾವ್ ಅ ನೈಸ್ ಡೇ.